ಹೊಡಿತು ಲಾಟ್ರಿ ಹೊಡಿತು ಲಾಟ್ರಿ ಬಂದೇ ಬಿಡ್ತು ನನಗೆ. ಅವ ಅವ ಎಲ್ಲಿದೆಯಾ ಬಾರವ. ತೋ ಅವ ತೋ ಏನಾಗೈತೆ ನಿನಗೆ? ಹೊರ ನಿಂತ್ಕೊಂಡು ಅರಸ್ತೀಯಲ್ಲ. ಬಾ ಇಲ್ಲಿ ಅಡುಗೆ ಮನೆಗೆ ಕುತ್ಕೊಂಡಿನಿ. ಏನಾಗೈತೆ? ಹೊರಗೆ ನಿಂತ್ಕೊಂಡು ಅರಸ್ಕೊಂತಲ್ಲ. ಬಾ ಒಳಕ್ಕೆ. ಅಲ್ಲಿ ನೋಡಿದವ್ರು ಏನು ಅನ್ಕೊಂತಾರೆ ಅಕ್ಕಪಕ್ಕದ ಮನೆಯವರು? ತೋ ಅದಲ್ಲ ಬಾರವ, ಇಲ್ಲಿ ನೀ ಹೊರಕ್ಕೆ. ನೀನೇ ಒಳಗೆ ಬರ್ತೀಯ ಏನಂತ ಹೇಳಕ್ಕೆ? ಇಲ್ಲ ನಾನೇ ಚುಚ್ಕ ತಗೊಂಬರ್ಲ, ಬಾಯಿಗೆ ಇಡ್ತೀನಿ ತಡೀಲಿ. ಸುಡೋದು ತಗೊಂಬಂದು. ಯಾಕ ನಮ್ಮವ್ವರ ಹಂಗಾಗಳಪ್ಪ, ನಾನೇ ಒಳಕ್ಕೆ ಹೋಗೋಣ. ನಮ್ಮವ್ಗೆ ನಾನು ಹೇಳಿದ್ರೆ ಈ ವಿಷಯನ ತುಂಬ ಖುಷಿ ಪಡ್ತಾಳೆ. ಹೇಳ್ತೀನಿ ಈಗ ಒಳಗೆ ಹೋಗಿ. ಅವ್ವ ಅವ ನೋಡಿಲ್ಲಿ. ಏನಾಗೈತಪ್ಪ ನಿನಗೆ ಹಂಗೆ ಅರಿಸ್ತೀಯಲ್ಲಪ್ಪ? ಹಂಗೆಲ್ಲ ಕೂಗ್ಬಾರ್ದಪ್ಪ ಹೊರ ನಿಂತ್ಕೊಂಡು. ಅಕ್ಕಪಕ್ಕದ ಮನೆಯವ್ರು ನೋಡಿದ್ರೆ ಏನು ಅನ್ಕೊಂತಾರೆ ಹೇಳಪ್ಪ ಸೋಮಣ್ಣ ನೀನೆ. ಅವ ನನಗೆ ಸೋಮಣ್ಣ ಅಂತ ಕರಿಬೇಡ ಕಣವ. ಹೆಸರು ಹೇಳ್ಬೇಕು ನಿನಗೆ. ನನ್ನ ಹೆಸರು ಚೋಟಡಾನ್ ಅಂತ ಬದಲಿಸ್ತೀನಿ ಅಂತ ಹೇಳಕ್ಕ ಕೇಳವ ನೀನು. ಆಯಿತು, ಎಂಥದ ಒಂದು ಏನಪ್ಪ ಬಂದಿದ್ದು ಕೂಗಿದಲ್ಲ, ಏನಾಯ್ತು ಹೇಳು. ಅವ ಏನಿಲ್ಲ ಕಣವ, ನಿನ್ನೆ ನಾನು ಫೋನ್ನಾಗೆ ನಮ್ಮ ಫ್ರೆಂಡಿಗೆ 100 ರೂಪಾಯಿ ದುಡ್ಡು ಕಳಿಸಿದ್ನೆ. ಅದಕ್ಕೆ ಅವರು ಕಂಪ್ನಿಯವರು ಕ್ಯಾಶ್ ಬ್ಯಾಕ್ ಅಂತೇಳಿ 50,000 ರೂಪಾಯಿ ಲಾಟ್ರಿ ಟಿಕೆಟ್ ಕೊಟ್ಟಾರ ಕಣವು. ಹಬ್ಬ ನನ್ನ ಮಗನೇ, ನಿನ್ನ ಎತ್ತದಕ್ಕೂ ಸಾರ್ಥಕ ಆತ್ ಕಣಪ್ಪ. ಅದು ಹೆಂಗೆ ಮತ್ತೆ ತಕ್ಕೊಳ್ಳೋದಪ್ಪ ದುಡ್ಡನ್ನ? ಹೌದು, ಮೊಬೈಲ್ನಾಗೂ ರೊಕ್ಕ ಕಳಿಸ್ಬೋದೇನಪ್ಪ ಬೇರೆಯವರಿಗೆ? ಹ್ಞೂ ಕಣವು, ನಿನಗೆ ಗೊತ್ತಿಲ್ಲೇನು? ದುಡ್ಡನ್ನು ಕಳಿಸ್ಬೋದು, ಫೋನ್ಪೇ, ಗೂಗಲ್ ಪೇ ಮತ್ತೇನೇನೋ ಇದ್ದಾವೆ ಆ್ಯಪ್ಗಳು, ಅದರ ದುಡ್ಡು ಕಳಿಸ್ಬೋದು. ನಿನಗೆ ಗೊತ್ತಿಲ್ಲನವ? ನಮಗೆಲ್ಲ ಎಲ್ಲಿ ಗೊತ್ತಪ್ಪ, ನಮ್ಮ ಕಾಲದಾಗ ಏನಿರಲಿಲ್ಲ ಇಂಥವೆಲ್ಲ. ಮತ್ತೀಗ ಅದನ್ನ 50,000 ರೂಪಾಯಿ ಹೆಂಗಪ್ಪ ತಗೊಳ್ಳೋದು? ಅವ ಅದು ನನಗೂ ಗೊತ್ತಿಲ್ಲ ಕಣವ. ಮುಂಚಾಮಣ್ಣನ ಅಂಗಡಿಗೆ ಹೋಗಿ ಅವನನ್ನೇ ಕೇಳ್ಕೊಂಬರ್ಬೇಕು ಈಗ. ಇನ್ನು ಮುಂಚಾಮಣ್ಣ ಅಂಗಡಿ ಬಾಗಿಲು ತೆಗ್ದಿರ್ತಾನಲ್ಲಪ್ಪ ಇಷ್ಟೊತ್ತಿಗೆ. ಏನ ಕಣವ ಗೊತ್ತಿಲ್ಲ, ನಾನು ಹೋಗಿ ನೋಡ್ಕೊಂಡು ಕೇಳ್ಕೊಂಬರ್ತೀನಿ ಮುಂಚಾಮಣ್ಣ ತಕ್ಕಿ. ಹ್ಞೂ ಹುಷಾರಪ್ಪ, ಹೋಗಿ ಕೇಳ್ಕೊಂಬ. ಹ್ಞೂ ನಾವು ಕೇಳ್ಕೊಂಬರ್ತೀನಿ. ನಾನು ಬರೋತ್ತಿಗೆ ಉಣ್ಣಕ್ಕೆ ಮಾಡವ, ಉಂಡು ನಾನು ಶಾಲೆಗೆ ಹೋಗ್ಬೇಕು. ಹ್ಞೂ ಸರಿಯಪ್ಪ ಆಯಿತು, ಹೋಗಿ ಬರೋಕೆ ಮಾಡ್ತಿರ್ತೀನಿ. ಹಂಗೆ ನೀನು ಉಂಡು ನಿಮ್ಮ ಅಪ್ಪಗೆ ಹೋಗಿ ಹೊಲ್ದಕ್ಕೆ ಊಟ ಕೊಟ್ಟು ಬೇಗ ಬಂದಂತೆ ಬಂದು ಸ್ಕೂಲಿಗೆ ಹೋಗಂತೆ. ನಾನು ಹೊಲ್ದಕ್ಕೆ ಹೋಗಿ ಅಪ್ಪಗೆ ಊಟ ಕೊಟ್ಟು ಬರತ್ತೀವಿ ಟೈಮ್ ಆಕತ್ತವ ಸ್ಕೂಲಿಗೆ ಹೋಗೋಕ್ಕೆ. ಮತ್ತು ಮೇಸ್ಟ್ ಹೊರ ನಿಲ್ಲಿಸ್ತಾರೆ ಕಣವು. ಮೇಸ್ಟ್ ಏನೇನೋ ಹೊರ ನಿಲ್ಲಿಸಿದ್ರೆ ಮನೆಗೆ ಬಾ, ಸರಿನಾ? ಹೋಗಿ ಊಟ ಕೊಟ್ಟು ಬಾ ನೀನು ಅಷ್ಟೇ. ಸರಿ ಬಿಡವ, ಏನೋ ಮಾಡ್ತೀನಿ, ನೀನು ಉಣ್ಣಕ್ಕೆ ಮಾಡು. ನಾನು ಹೋಗಿ ಬರ್ತೀನಿ ಮುಂಚಾಮಣ್ಣ ತಗ ಅದೇನು ಅಂತ. ಸರಿ ಹೋಗಿ ಬರೋಗಪ್ಪ. ಓಯ್ ಮುಂಚಾಮಣ್ಣ, ಮುಂಚಾಮಣ್ಣ, ಓ ಮುಂಚಾಮಣ್ಣ ಓಯ್. ಬರ್ರಿ ಚೋಟಡಾನ್, ಏನು ಸಮಾಚಾರ? ಬೆಳ್ಳಂಬೆಳಗ್ಗೆ ಬಂದ್ಬಿಟ್ಟಿದ್ದೀರ ನನ್ನ ಅಂಗಡಿ ಕಡೆ. ಏನಿಲ್ಲ ಮುಂಚಾಮಣ್ಣ, ನಿನ್ನೆ ಗೂಗಲ್ ಪೇದಾಗ 50,000 ಲಾಟ್ರಿ ಟಿಕೆಟ್ ಬಂದಿದ್ದ ಕಣಣ್ಣ. ಅದ್ರಾಗಿಂದ ರೊಕ್ಕ ಹೆಂಗೆ ತಗೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ ಕಣ. ಅದಕ್ಕೆ ನೀನೇ ಒಂದ್ಸಿ ನೋಡಿ ಹೇಳೋಣ. ಹೌದಾ, ಕೊಡಪ್ಪ ನೋಡೋಣ ಏನಂತದ. ತಗೋಣ. ಅಯ್ಯೋ ಚೋಟಡಾನ್, ಇದು ಓಚಾರ ಅಷ್ಟೇ ಕಣಪ್ಪ. ಅವೆಲ್ಲ ಕಂಪ್ನಿಯಿಂದ ಸುಮ್ಮನೆ ಬರ್ತಾವ ಕಣ. ನನಗೆ ಇಂಥವು ದಿನಕ್ಕೆ 100-150 ಬರ್ತಾವ ಕಣ ಮರಯ್ಯ. ನೀನು ಬರೀ ಇಷ್ಟಕ್ಕೆ ಅಲ್ಲಿಂದ ಇಲ್ಲಿ ತನಕ ಹುಡ್ಕೊಂಬಂದಿದೆಯಲ್ಲ ಮರಯ್ಯ. ಬಿಡ ಮರಯ್ಯ. ಅಯ್ಯೋ ಮುಂಚಾಮಣ್ಣ, ಹಾಗಾದ್ರೆ ರೊಕ್ಕ ಬರೋದಿಲ್ಲ ಅಣ್ಣ. ನಾನು ಮನೆಗೆ ನಮ್ಮ ಅವ್ಗೆ ಹೇಳಿ ಬಂದಿನಿ ಕಣ, 50,000 ಲಾಟ್ರಿ ಟಿಕೆಟ್ ಬಂದೈತೆ ಅಂತ. ಅವಳೇ ನಿನ್ನ ಹತ್ರಕ್ಕೆ ಹೋಗ್ಬಾ ಅಂತ ಕೇಳಿಸಿದ್ದು. ಈಗ ಮಾಡೋದು ಏನು ಮಾಡೋಣ ಮುಂಚಾಮಣ್ಣ? ಅದು ಆಫರ್ ಅಷ್ಟೇ ಕಣ ಚಟಡಾನು. ನೀನು ಏನಾದರೂ 1,00,000 ಬಟ್ಟೆ ತಗೊಂಡ್ರೆ 50,000 ಕಮ್ಮಿ ಆಗ್ತದಂತೆ. ಅದ್ರಾಗ ಐತೆ ನೋಡಪ್ಪ, ತಗೊಂತೀನಪ್ಪ ನೀನು 1,00,000 ರೂಪಾಯಿ ಬಟ್ಟೆನ 50,000 ರೂಪಾಯಿ ಅಷ್ಟೇ ಕಟ್ಬೇಕಂತೆ ನೋಡಿ ನೀನು. ಅಲ್ಲ ಮುಂಚಾಮಣ್ಣ, ನೀನೇ ಹೇಳಪ್ಪ. 1,00,000 ಬಟ್ಟೆ ತಗೊಂಡು ನಾನೇನು ಮಾರಕ್ಕೆ ಹೋಗಣ್ವೆ? ಸ್ಕೂಲಿಗೆ ಹೋಗ್ಬಿಟ್ಟು ಮನೆಗೆ ನಮ್ಮ ಅವ್ವನ ಹತ್ರ ಇದನ್ನೇನಾದ್ರು ತಗೊಂಡೋಗಿ ಹೇಳಿದ್ರೆ ಮೇಟ್ ತಗೊಂಡು ಹೊಡಿತಾಳೆ. 1,00,000 ರೂಪಾಯಿ ಬಟ್ಟೆ ತಗೋಬೇಕು ಅಂತ ಹೇಳಿದ್ರೆ ಮತ್ತೆ
ಅದಕ್ಕೆಲ್ಲ ಎಲ್ಲಿ ತಲೆ ಕೆಡ್ಸ್ಕೊಂತೀಯ ಮರಯ್ಯ, ಹೋಗಿ ಸುಮ್ಮನೆ ಊಟ ಗೀಟ ಮಾಡ್ಕೊಂಡು ಸ್ಕೂಲ್ ಕಡೆ ದಾರಿ ನೋಡು. ಮುಂಚಮಣ ನಾನೆಲ್ಲ ದುಡ್ಡು ಬಂತೇನೋ ಅಂತ ಅನ್ಕೊಂಬಿಟ್ಟು ಮುಂಚಮಣ 1,00,000 ಅಂದ್ರೆ ಏನಣ್ಣ ಈಗ ಸುಮ್ಮನೆ 50,000 ಆಫರ್ ತೋರಿಸಿ 1,00,000 ಕಟ್ರಿ ಅಂದ್ರೆ ಹೆಂಗಣ? ಚೋಟಡಾನು 1,00,000 ನೀನು ಯಾಕೆ ಕಟ್ತೀಯ? ನೀನು ಸುಮ್ಮನೆ ಹೋಗಪ್ಪ ಮನೆ ಕಡೆಗೆ, ನನಗೆ ಕೆಲಸ ಇದ್ದಾವೆ. ಬೆಳ್ಕರತ್ತಿಗೆ ಬಂದು ನೀನು ತಲೆ ಕೆಡ್ಸ್ಬಿಡ ನನಗೂ. ಅದು ಆಫರ್ ಅಷ್ಟೇ ಕಣ, ಅಂಥವೆಲ್ಲ 100-150 ದಿನಕ್ಕೆ ಬರ್ತಿರ್ತವೆ. ನನ್ನ ಫೋನ್ ಕೊಡಲಿ, ನಾನು ನೋಡ್ತೀನ ನೀನು. ಬ್ಯಾಡ್ ಬಿಡು ಮುಂಚಮಣ, ಏನು ಮಾಡೋಕ್ಕಾಗತ್ತೆ, ಹೋಗ್ತೀನಿ ನಾನು. ಸರಿ ಕಣಣ್ಣ, ಥ್ಯಾಂಕ್ಸ್ ಕಣಣ್ಣ ಹೇಳಿದ್ದಕ್ಕೆ. ಅಯ್ಯೋ ಅದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸು, ಹೋಗಿ ಬಾ. ಅಯ್ಯೋ ನಾನು ಎಷ್ಟು ಆಸಿದ್ನಲ್ಲ ಮರೆಯ, 50,000 ರೂಪಾಯಿ ಲಾಟ್ರಿ ಟಿಕೆಟ್ ಬಂದಿತ್ತೆ, ದುಡ್ಡು ಬರ್ತದೆ ಅಂತ. ಎಲ್ಲ ನೀರು ಪಾಲಾತು. ನಾನೇ ಒತ್ತುಟ್ಟಿದಾಗಿಂದ ಒತ್ತು ಮುಳುಗೋವರೆಗೂ ಬೆವರಿಸಿ ನನ್ನ ಅಂಗಡಿ ಕೆಲಸ ಮಾಡ್ತೀನಿ. ದಿನಕ್ಕೆ 1-1.5 ಸಾವಿರ ಉಳಿಯತಿಗೆ ಹಬ್ಬಬ್ಬ ಅಂತತೆ. ಇಷ್ಟು ಕಷ್ಟ ಬೀಳ್ತೀನಿ, ದುಡ್ಡು ಉಳಿಯೋಕ್ಕಿಲ್ಲ. ಇವನಿಗೆ ಏನು ಮಾಡ್ದಲ್ಲಿ 50,000 ರೂಪಾಯಿ ಬಂದತೆ, ಅದು ಹೆಂಗಪ್ಪ ಬರ್ತತೆ? ಅಯ್ಯೋ ಅಯ್ಯೋ ದೇವ್ರೇ, ಇನ್ನು ಏನೇನು ನೋಡ್ಬೇಕಪ್ಪ. ವಿಧಿಯ ನಾಟಕ ಬಲ್ಲವರು ಯಾರು, ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆಯಲಿಲ್ಲ ಕಣವೋ ನೀ ಮನುಜ. ಮೊಬೈಲು ಬೇಡ, ಗಿಬಲು ಬೇಡ, ನಾನಿನ್ನು ಮುಚ್ಚೊಂಡು ಸ್ಕೂಲಿಗೆ ಹೋಗಿ ಓದ್ಕೋಬೇಕಷ್ಟೇ. ಇದ್ರ ಸವಾಸನೆ ಬೇಡಪ್ಪ ನನಗೆ.